ಇನ್ನು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಯಾವತ್ತಾದ್ರೂ ಆಗಿದೆಯಾ? ಅಂದರೆ ಹಾರಿಬಲ್ ಮೂವೀಸ್ ನೋಡ್ತೀವಿ, ಓಕೆ, ಯಾವತ್ತಾದ್ರೂ ಡೈರೆಕ್ಟಾಗಿ ಎದುರುಗಡೆ ದೆವ್ವ ಪಾಸದಂಗೆ ಆ ಥರ ಏನಾದರೂ ನೆಗೆಟಿವ್ ಎನರ್ಜಿ? ಇಲ್ಲಪ್ಪ, ಆಗಿಲ್ಲ. ನಿಮಗೆ? ಇಲ್ಲ ಮೇಡಮ್. ಅಂದರೆ ನಾವು ಆ್ಯಕ್ಚುಲಿ ಕಾಲೇಜಲ್ಲಿ ನಾವು ನೈಟು ಸುಮ್ಮನೆ ದೆವ್ವದ್ದು ಕತೆಗಳನ್ನ ಹೇಳ್ಕೊಳ್ಳೋದು. ಹಾಸ್ಟೆಲಲ್ಲಿ ನಾನು ಬೆಳೆದಿದ್ದು. ಇಂಜಿನಿಯರಿಂಗಲ್ಲಿ ಇದ್ದಾಗ ಆಚೆ ಹೋಗೋದು ನಾವೊಂದು 10 ಜನ ಈ ಥರ ಆಗುತ್ತೆ ನೋಡೇ ಬಿಡೋಣ ತೋಟದೊಳಗೆಲ್ಲ ಹೋಗ್ಬಿಟ್ಟು ಅಂತ. ಏನು ಹೋದ್ರು ಏನೂ ಆಗಿಲ್ಲ ಮೇಡಮ್. ಏನೂ ಆಗಿಲ್ಲ. ಹಂಗಾಗಿನೇ ಈ ಸ್ಮಶಾನ ಇಂಟರ್ವ್ಯೂ ನೋಡ್ತಾರೆ ದೆವ್ವ ಯಾವ್ದಾರು ಇದ್ರೆ ಆ ಥರ ಹೆಣ್ಣು ದೆವ್ವನೇನಾ? ಇಲ್ಲ, ನಮ್ಮ ಜೊತೆ ದೇವ್ರ ಸಪೋರ್ಟ್ ಜಾಸ್ತಿ. ದೇವ್ರ ಹೇಳಿದ್ನಲ್ಲ ರಕ್ಷೆ ನೋಡಿ, ಈಗಲೂ ಇಟ್ಕೊಂಡ್ ಅದಕ್ಕೆ ಈಗಲೂ ಇಟ್ಕೊಂಡ್ಬಂದಿದ್ದಾರೆ. ಮಲ್ಕೊಬೇಕಾದ್ರೂ ಮೋಸ್ಟ್ಲಿ ಫೇಸ್ ವಾಶ್ ಮಾಡಿಲ್ಲ ಅಂದ್ರೆ ಇರುತ್ತೆ, ಅವಾಗಲೂ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಇನ್ನು ಯಾವುದಾದ್ರೂ ಒಂದು ಪಾಯಿಂಟ್ಸ್ ಅಥವಾ ಒಂದು ಅಂಶನ ಈ ವರ್ಷ ತ್ಯಜಿಸ್ಬೇಕು ಅಂತ ಅನ್ಕೊಂಡಿದ್ರೆ ಬಿಟ್ಬಿಡ್ಬೇಕಿದ್ದ? ನಾನು ಏನಪ್ಪ ಅಂತಂದರೆ ತುಂಬ ಲೇಝಿ ವರ್ಕಿಂಗ್ ಔಟ್, ಲೈಕ್ ಜಿಮ್ಗೆ ಹೋಗೋದು. ಹೋದರೆ ಎಲ್ಲರೂ ಹೇಳ್ತಾರೆ ನನ್ನ ಫ್ರೆಂಡ್ಸು, ಇವಳು ಸ್ಟೇಟಸ್ ಸ್ಟೋರಿ ಹಾಕ್ತಿದ್ದಾಳೆ ಅಂದರೆ ಇವಳು ಜಿಮ್ಗೆ ಹೋಗಿದ್ದಾಳೆ ಅಂತ. ನಾನು ಹಾಕೋದೇ ಯಾವಾಗೋ ಒಂದ್ಸರಿ. ಸೊ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಬೇಕು, ನಾವು ಆರ್ಟಿಸ್ಟ್ ಆಗಿ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟ್ ಇಯರಿಂದ ರೆಸೊಲ್ಯೂಷನ್ನೇ ಅದು ಫಸ್ಟು. ಎವ್ರಿ ಡೇ ಅಟ್ ಎನಿ ಕಾಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಅನ್ನೋದು. ಆ್ಯಂಡ್ ನೋಡೋಣ ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಐ ಜಸ್ಟ್ ಗೋ ವಿತ್ ಅ ಫ್ಲೋ. ಇದೇ ಥರ ಮಾಡಬೇಕು ಅದು ಇದು ಅಂತ ಏನೂ ಡ್ರೀಮ್ ಇರಲ್ಲ. ಯಾವುದೇ ವಿಷಯದಲ್ಲಾಗಲಿ ಐ ಜಸ್ಟ್ ಗೋ ವಿತ್ ಅ ಫ್ಲೋ. ಏನು ಬರುತ್ತೆ ನನ್ನ ಲೈಫಲ್ಲಿ ಮುಂದೆ ಅದನ್ನು ಫೇಸ್ ಮಾಡೋ ಶಕ್ತಿ ಆ ದೇವ್ರು ಕೊಟ್ಟರೆ ಸಾಕು ಅಂತ ನಾನು ಲೇಜಿನೆಸ್ ಬಿಡಬೇಕು ಅಂತ. ನೀವು ಸಿಂಪಲ್ ಆಗಿ ಹೇಳ್ಬಿಟ್ರು ಇದನ್ನ ಇಷ್ಟುದ್ದ. ಇಲ್ಲ, ಅವರು ಕ್ವಶನ್ನೇ ಮರ್ತೋಯ್ತು. ಇಷ್ಟು ಕಂಟೆಂಟ್ ನೀವು ಆಮೇಲೆ ಏನು ಕ್ವಶನ್ ಅಂತ ಕೇಳಬಾರ್ದಲ್ಲ, ಅದು ಕೇಳಿದೆ. ಏನ್ ಬಿಡ್ಬೇಕು ಅಂತನಾ? ಆಗ್ಲೇ ಹೇಳಿದ್ನಲ್ಲ, ನೋಡ್ದಾ ಕೆಲವೊಂದು ಟಾಕ್ಸಿಕ್ ಪೀಪಲ್ಗಳನ್ನ ಅಂದ್ರೆ ನಾವು ಅದನ್ನ ಬಿಟ್ಟು ಬೇರೆ ತ್ಯಜಿಸ್ಲೇಬೇಕು ಅಂತ ಅವ್ರನ್ನೇ ತ್ಯಜಿಸ್ಬೇಕು. ಅವ್ರನ್ನ ನೀವು ತ್ಯಜಿಸಕ್ಕಾಗಲ್ಲ, ಅವ್ರು ಬರ್ತಾನೆ ಇರ್ತಾರೆ. ಬೇರೆಯವರು ಯಾರು ಬೇಡದೇ ಇರೋ ಬರ್ತಾನೆ ಇರ್ತಾರೆ. ಅದು ಅವಾಯ್ಡ್ ಮಾಡೋದು. ಇದು ನ್ಯೂಸ್ ಚಾನಲ್ ಮಗ. ಇವಾಗ ನೀವು ಯಾವ್ದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಬರ್ತಿರ್ತೀರಾ, ಅದು ಬ್ಯಾಡ್ ಹ್ಯಾಬಿಟ್ ಅಂತ ನಿಮ್ಗೆ ಅದೇ ಜಿಮ್ ಹೋಗ್ತಿದ್ಯಾ? ಅದೇ ಅದು ಸೇಮ್ ಅದೇ ಆಗ್ಬಿಡ್ತು. ಇಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ಸಲಿನಾದ್ರೂ ಯಾರಿಗೂ ಹೇಳ್ದೆ ಏನಾಗ್ಬಿಡುತ್ತೆ ಅಂದ್ರೆ ಪ್ರತಿ ಸಲ ಒಂದು ಫೋಟೋ ಹಾಕೋದು ಅಥವಾ ಯಾರಿಗಾರ ಜಿಮ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹಿಂಗೆ ಅಂತ ಹೇಳ್ಕೊಳ್ಳೋದು. ಏನ್ ರಿಹರ್ಸಲ್ ಮಾಡ್ತಿದ್ರು, ನಾನು ಜಿಮ್ಗೆ ಹೋಗ್ಬೇಕು ಅಂತಾನೆ ಮಧ್ಯ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೆ. ಬರ್ತಿದ್ದೆ ನೋಡಿದ್ರೆ ಒಂದು ವಾರ ಅಷ್ಟೇ. ಸುಮ್ಮನೆ ಬಿಲ್ಡಪ್ ಕೊಟ್ಟು ಈ ಸಲ ಅದಕ್ಕೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಂದ್ರೆ ಡೈಲಿ ಪೋಸ್ಟ್ಗಳು ಇನ್ಮೇಲೆ ಇಲ್ಲ ಜಿಮ್ಗೆ ಹೋಗಿದ್ದೆ. ಇವ್ನು ಹಾಕಲ್ಲ, ನಾನ್ ಮಾತ್ರ ಹೋಗಿದ ತಕ್ಷಣ ಮೇಡಮ್ ನಾನು ನನ್ನ ಡೈಲಿ ರೂಟೀನ್ಸ್ದಾಗಿ ಅಥವಾ ನನ್ನ ಬೇರೆ ಏನೋ ನನ್ನ ಅಪ್ಡೇಟ್ಸ್ಗಳಾಗಲಿ ನಾನು ಯಾವುದು ಅದಕ್ಕೆ ಇಲ್ಲೂ ಏನು ಹೇಳ್ತಾ ಇಲ್ಲ ಅವರು. ಅಂದ್ರೆ ನಾನು ಏನ ನಂಬ್ತೀನಿ ರಿಸರ್ವ್ ಅನ್ನೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ, ಅವಾಗೆಲ್ಲ ಅಣ್ಣವರು ಸಿನಿಮಾದಲ್ಲಿ ಬಂದ್ರೆ ಅಷ್ಟು ಆಸೆಯಿಂದ ನೋಡ್ತಾ ಇದ್ರು. ಶಂಕರಣ್ಣ ಅವ್ರು ಬಂದ್ರೆ ಹಂಗ ಆಸೆಯಿಂದ ನೋಡ್ತಾ ಇದ್ರು. ಪ್ರಪಂಚದಲ್ಲಿ ಯಾರಿಗೂ ಅವ್ರ ದಿನನಿತ್ಯ ಡೈಲಿ ಲೈಫ್ ಏನು, ಅವರು ಎಲ್ಲಿರ್ತಾ ಇದ್ರು, ಏನು ಮಾಡ್ತಾ ಇರ್ತಾರೆ, ಅದು ತುಂಬ ಕ್ಯೂರಿಯಸ್ ಆಗಿದ್ದಾಗ ಸಿನಿಮಾದಲ್ಲಿ ನೋಡೋಕೆ ಆಸೆ ಪಡ್ತಾರೆ. ನಾವು ತಿಂದಿದ್ದು, ಕುತ್ಕೊಂಡಿದ್ದು, ನಿಂತಿದ್ದು ಎಲ್ಲ ಇಲ್ಲೇ ಬತಾವನಲ್ಲ ಸಿನಿಮಾದಲ್ಲಿ, ಇನ್ನೇನು ಇದನ್ನೇ ಮಾಡ್ತಾ ಇರ್ತಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅಂದರೆ ನಾವು ಅಷ್ಟು ರೆಗ್ಯುಲರ್ ಆಗಿ ಮುಂದೆ ಬರ್ತಾ ಇರಬಾರ್ದು, ಬರೀ ಎಂಟರ್ಟೈನ್ಮೆಂಟ್ ಮುಖಾಂತರ ಸ್ಕ್ರೀನ್ ಮೇಲೆ ಬರ್ತಾ ಇರಬೇಕು. ಅವಾಗ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಅನ್ನೋದು ನಾನು ನಂಬಿರ್ತೀನಿ. ಹೌದು, ಆ್ಯಕ್ಚುಲಿ ನಿಜ ಇದು. ಅಂದರೆ ಒಂದು ಕ್ಯೂರಿಯಾಸಿಟಿ ಇರಬೇಕು ಅಂತ ಸ್ಕ್ರೀನ್ ಮೇಲೆ ಬಂದಾಗ ನೋಡುವಾಗ ಅಂತ. ಇವಾಗ ನ್ಯೂ ಇಯರ್ಗೆ ಇಬ್ರು ಒಟ್ಟಿಗೆ ಒಂದು ಪ್ರಾಜೆಕ್ಟಲ್ಲಿ ಇರಬೇಕು ಅಂತ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ನ್ಯೂ ಇಯರ್ಗೆ 2025ಗೆ ನಮ್ಮ ಸಿನಿಮಾ ರಿಲೀಸ್ ಇದೆ, ಅಮೃತಾಂಜನ್. ಅದ್ರಲ್ಲಿ ನಾವು ಪೇರ್ ಆಗಿ ಮಾಡಿದ್ದೀವಿ. 100% ಆ ಸಿನಿಮಾ ರಿಲೀಸ್ ಆದಮೇಲೆ ನಮ್ಮಿಬ್ರು ಪೇರ್ ಆಗೇನೆ ಒಂದು ಹೀರೋ ಹೀರೋಯಿನ್ ಆಗಿ ಬರ್ಬೋದು. ಅಂದ್ರೆ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾ, ಅದ್ಭುತವಾಗಿ. ಇಲ್ಲಿ ಒಳ್ಳೆ ಓಪನಿಂಗ್ ಸಿಕ್ಕಿದೆ ನಿಮಗೆ ಇಲ್ಲಿ. ಹೌದು, ನ್ಯೂ ಇಯರ್ ದಿನಾನೇ. ನ್ಯೂ ಇಯರ್ ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು ನನ್ಗೆ ತುಂಬಾ ಖುಷಿ ಆಗ್ತದೆ. ನನ್ಗೆ ಆಕ್ಚುಲಿ ಖುಷಿ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ನಮ್ದೆಲ್ಲ ಫಾರ್ಮ್ ಅಂದ್ರೆ ಈ ನ್ಯೂಸ್ ಫಾರ್ಮ್ ಅಲ್ಲಿ ಹೋಗ್ತಾ ಇರ್ತೀವಿ. ಬಟ್ ಯಾರನ್ನಾದ್ರೂ ಈ ರೀತಿ ಎಂಟರ್ಟೈನ್ ಮಾಡುವಾಗ ರಿಯಲ್ ಆಗಿ ನೋಡೋದಕ್ಕೂ ಫಿಲ್ಮಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇವಾಗ ನಿಮ್ ಜೊತೆ ಮಾತಾಡ್ಬೇಕು ಅಂದ್ರೆ ನಾವು ಒಂದಷ್ಟು ನೋಡ್ಕೊಂಡು ಬಂದಿರ್ತೀವಿ, ಯಾವ್ಯಾವ ಶಾರ್ಟ್ ಮೂವಿಲ್ ಮಾಡಿದ್ದಾರೆ ಏನು ಎಂತು ಅಂತ. ಹಂಗಾಗಿ ಮಾತಾಡ್ಬೇಕು ಅಂದ್ರೆ ಮಾತ್ರ ನೋಡಿದ್, ಮುಂಚೆ ನೋಡಿದೀವಿ. ಬಟ್ ಅದ್ ನಾವು ಚೆಕ್ ಮಾಡಿರಲ್ಲ. ಮಾತಾಡ್ಬೇಕಾದ್ರೆ ಯಾವ ವಿಷಯ ಮಾತಾಡ್ಬೇಕು ಅಂತ ಎಲ್ಲದೂ ಗೊತ್ತಾಗ್ಬೇಕು ಅಂತ ಅಂದ್ರೆ ಇವಾಗ ಅಮೃತಾಂಜನ್ದು ಕೆಲವೊಂದು ಸೀನ್ಗಳಂತ ಬಂದಾಗ, ಇವಾಗ ಇದು ಹೇಳಿದೆ ಟೈಟಾನಿಕ್ ಅಂತೇಳಿ, ಅವು ಕೆಲವೊಂದೆಲ್ಲ ನೋಡಿರ್ತೀವಿ, ಬಟ್ ಫುಲ್ ಮೂವಿಗಳು ನೋಡಿರಲ್ಲ. ಯಾವ್ಯಾವ್ದ್ರಲ್ಲಿ ಕ್ಯಾರೆಕ್ಟರ್, ಇವಾಗ ನಿಮ್ಮ ಹೆಸರು ಹೇಳ್ಬೇಕು ಅಂತಂದ್ರೆ ಪಲ್ಪಿ ಪರಮೇಶ್ವರಿ ಗೊತ್ತು, ಇನ್ನು ಬೇರೆ ಬೇರೆ ಮೂವಿಲು ಬೇರೆ ಬೇರೆ ಹೆಸರು ಮಾಡಿರ್ತೀರಾ. ಅದೆಲ್ಲ ತಿಳ್ಕೊಬೇಕು ಅಂದ್ರೆ ನಾವು ನೋಡ್ಲೇಬೇಕು. ಹಂಗ ಆ ಥರ ಇದ್ದಾಗ ಈ ಥರ ನಿಮ್ಮ ಜೊತೆಗೆ ಮಾತಾಡೋದು ಒಂಥರ ಖುಷಿ ಅನ್ಸುತ್ತೆ, ಎಂಟರ್ಟೈನ್ಮೆಂಟ್ ಅಂತ ಅನ್ಸುತ್ತೆ. ಬಟ್
ಈ ಕಲೆ ಬಗ್ಗೆ ನಿಮ್ಮಿಬ್ಬರಿಗೂ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ? ಒಬ್ರನ್ನ ನಗಿಸೋದು ಅಂದರೆ ಅದು ತುಂಬ ದೊಡ್ಡ ಕಲೆ, ಹಾಗಾಗಿ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ನಮಗೆ ಅನ್ನ ಕೊಟ್ಟಂಥ ಪ್ರೊಫೆಷನ್ ಅಂತಲೇ ಹೇಳ್ಬೋದು. ನಾವು ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಜನರ ದೃಷ್ಟಿಯಿಂದ, ಜನರ ಪ್ಲೇಸಲ್ಲಿ ನಿಂತ್ಕೊಂಡು ಇದು ನೋಡ್ತಾ ಇದ್ರೆ ಅವ್ರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡ್ತೀವಿ. 100% ಕೊಡ್ತೀವಿ. ಆ್ಯಂಡ್ ಈ ಕೆಲಸ ನಮಗೆ ಎಲ್ಲವನ್ನೂ ತಂದು ಕೊಟ್ಟಿದೆ ಲೈಫಲ್ಲಿ. ಎವ್ರಿಥಿಂಗ್ ಲೈಕ್ ಎಲ್ಲ ಕೊಟ್ಟಿದೆ, ನಮಗೆ ಖುಷಿ ಕೊಟ್ಟಿದೆ, ಎಲ್ಲನೂ ಕವರ್ ಆಗುತ್ತೆ ಅನ್ಸುತ್ತೆ, ಎಲ್ಲ ಕೊಟ್ಟಿದೆ. ಸೊ ಈ ಕೆಲಸನ ನಾವು ತುಂಬ ಗೌರವಿಸ್ತೀವಿ. ನೀವು ಅಂದರೆ ಹೇಳಬೇಕು ಅನ್ನೋದಾದ್ರೆ ಹೇಳಿ. ನಾನು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಯಾವಾಗಲೂ ಹೇಳೋದು ನಮ್ಮ ಮೋಹಿತ್ ಸರ್ಗೆ. ಯಾಕೆಂದರೆ ನಾವು ಒಂದು ಕೊರೋನಾಗಿಂತ ಮುಂಚೆ ಬಿಫೋರ್ ಬೆಂಗಳೂರಲ್ಲಿ ಏನಾದ್ರು ಮಾಡಬೇಕು ಅಂತ ಬಂದಾಗ ಆಡಿಷನ್ಗಳು ಅಟೆಂಡ್ ಮಾಡ್ತಾ ಇದ್ವಿ, ಜೂನಿಯರ್ ಆರ್ಟಿಸ್ಟ್ಗಳಾಗಿ ಹೋಗ್ತಾ ಇದ್ವಿ. ನಮ್ಗೆ ಯಾರು ನೀನು ಚೆನ್ನಾಗಿ ಮಾಡ್ತೀಯ ಬಪ್ಪ ಅಂತ ಅವಕಾಶ ಕೊಟ್ಟಿರಲಿಲ್ಲ. ಸೊ ಒಂದು 2-3 ವರ್ಷ ಆದಮೇಲೆ ಮೋಹಿತ್ ಸರ್ ನಮಗೆ ನೋಡಿ ಈ ಥರದೊಂದು ಕ್ಯಾರೆಕ್ಟರ್ ಇದೆ ಮಾಡು ಅಂತ ಮಾಡಿಸಿ ತಿದ್ದಿ ಹೇಳ್ಕೊಟ್ಟು ಮಾಡಿಸಿದಾಗ ನಮ್ಗೆ ಅದೊಂದು ಬೇರೆ ಆಯಾಮನೇ ತಂದುಕೊಡ್ತು. ನಾನು ಮುಂಚೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾ ಇದ್ದೆ. ಸೊ ಅವ್ರ ಹತ್ರನೇ ನಾನು ಅವಕಾಶ ಕೇಳೋಕ್ಕೆ ಅಂತಲೇ ಫೋನ್ ಮಾಡಿದೆ. ಬಟ್ ಅವ್ರೇನಂದ್ರು ಅಂದರೆ, ಇವಾಗ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೈರಲ್ ಆಗಿದ್ದೀರಾ, ನೀವು ಇವಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಬರೋಕ್ಕಾಗಲ್ಲ, ಯಾವ್ದಾರ ಕ್ಯಾರೆಕ್ಟರ್ ಇದ್ದರೆ ಹೇಳ್ತೀನಿ ಅಂತ ಅವ್ರ ಬಾಯಲ್ಲೇ ಬಂತು. ಸೊ ಈ ಥರ ನಮ್ಮ ಜೀವನ ಚೇಂಜ್ ಮಾಡೋ ಒಂದು ಫ್ಲೋ ಸಿಕ್ಕಿರೋದು ಫಸ್ಟ್ ಚಾನ್ಸ್ ನಾವು ಯಾವತ್ತೂ ಮರಿಬಾರ್ದು. ಸೊ ಹಂಗಾಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಬ್ವಿಯಸ್ಲಿ ನಾವು ಆಸೆ ಪಟ್ಟು ಇಷ್ಟಪಟ್ಟು ಬಂದಿರೋ ಜಾಗ ಇದು. ಸೊ ನಾವು ಯಾವತ್ತೂ ಗೌರವಿಸ್ತೀವಿ ಇದನ್ನ. ನಾವು ಯಾವತ್ತೂ ನಮ್ಮನ್ನ ಮೇಲಕ್ಕೆ ಕರ್ಕೊಂಡೋಗ್ಲಿ ಇಲ್ಲ ಕೆಳಗಡೆನೇ ಬಿಡಿಸ್ಲಿ, ನಾವು ಸಿನಿಮಾ ಬಗ್ಗೆ ಯಾವತ್ತೂ ಬೇಡ ಮಾತಾಡಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೇನೋ ಜೀವನದಲ್ಲಿ ಆಗ್ತಾಯಿಲ್ಲ, ಅವರೇನೋ ಒಂದು ಚೆನ್ನಾಗಿ ಆಗಿರ್ತಾರೆ, ಆಮೇಲೆ ಏನೋ ಆಗಿರಲ್ಲ ಅಂದ್ಬಿಟ್ಟು ಚಾನಲ್ಗಳಲ್ಲಿ ಕುತ್ಕೊಂಡು ಹಂಗೆ ಅವಾಗಿದ್ರೆ ಹಿಂಗಿತ್ತು, ಸಿನಿಮಾದಲ್ಲಿ ಏನೂ ಇಲ್ಲ, ಹಂಗೆ ಹಿಂಗೆ ಯಾರಿಗೂ ಆಗದೆ ಇರೋರು ಮಾತಾಡೋದ್ರಿಂದ ನಮ್ಮ ಮೇಲೂ ಬ್ಯಾಡ್ ಒಪಿನಿಯನ್ ಬಂದ್ಬಿಡುತ್ತೆ. ಸೊ ಯಾರು ಆ ಥರ ಮಾಡಬಾರ್ದು. ಸೊ ಇದ್ದಾಗ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ತಿಂದಿದ್ದೀರ ತಾನೆ, ಸೊ ಅದನ್ನು ಕೃತಜ್ಞತೆ ಇಟ್ಕೊಂಡು ಸಿನಿಮಾ ಬಗ್ಗೆ ಕೆಟ್ಟದನ್ನ ಮಾತಾಡೋದು ನಿಲ್ಲಿಸ್ಬೇಕು. ನಾನೊಬ್ಬ ಸಿನಿಮಾಯಿಂದ ನನ್ನ ಜನ ಸಾಕು ನಿನ್ನ ಮನೆಗೆ ಹೋಗೋ ಅಂದಾಗ ನಾನು ಸಿನಿಮಾ ಬಗ್ಗೆ ಇರೋ ಪ್ರೀತಿ ಹಂಗೆ ಇರಬೇಕು, ಬಟ್ ನಾನು ಮನೆಗೆ ಹೋಗ್ಬಿಟ್ಟು ಸಿನಿಮಾ ಪ್ರೀತಿಸ್ಬೇಕು, ಹಾಗೆ ಕೃತಜ್ಞತೆ ಅನ್ನೋದು ಇರಬೇಕು. ಆ್ಯಕ್ಚುಲಿ ನಿಮ್ಮಿಬ್ಬರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ನ್ಯೂಸ್ ಚಾನಲ್ ಅಂತ ಬಂದಾಗ ಒಂದು ನ್ಯೂಸ್ ಫಾರ್ಮೇಟು ಎಲ್ಲೋ ವೀಕ್ಲಿ ಒಂದು ಎಂಟರ್ಟೈನ್ಮೆಂಟ್ ಹಿಂಗಿರುತ್ತೆ. ಬಟ್ ಇವತ್ತು ನ್ಯೂ ಇಯರ್ ದಿನ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಮಾತನಾಡಿರೋದು ಫನ್ ಆಗಿರೋದು, ಅಂದರೆ ಕಲೆ ಅಂದರೆ ಹೇಗಿರುತ್ತೆ, ಹೇಗೆ ಬೆಲೆ ಕೊಡಬೇಕು, ನಿಮ್ಮ ಶೂಟಿಂಗ್ಸ್ ಹೆಂಗಿರುತ್ತೆ, ನಿಮ್ಮದು ಶೂಟಿಂಗ್ ಜೀವನ ಹೆಂಗಿರುತ್ತೆ, ಇದೆಲ್ಲದ್ರ ಬಗ್ಗೆನೂ ನೀವು ತಿಳಿಸ್ಕೊಟ್ರಿ. ಈ ಹೊಸ ವರ್ಷ ಏನಿದೆ ನಿಮ್ಗಿನ್ನೂ ಹೊಸ ಪ್ರಾಜೆಕ್ಟ್ ಬರಲಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ರೋಲ್ ಬರಲಿ, ನೀವು ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮ ಆಶಯ. ಇಷ್ಟೊತ್ತವರೆಗೂ ನಮ್ಮ ಜೊತೆ ಕೂತ್ಕೊಂಡು ಮಾತನಾಡಿದ್ರಿ. ನ್ಯೂ ಇಯರ್ ಬಗ್ಗೆ ಏನು ರೆಸೊಲ್ಯೂಷನ್ ಇದೆ ಅಂತ ಹೇಳ್ಕೊಂಡ್ರಿ. ತುಂಬ ಥ್ಯಾಂಕ್ಸ್. ಹ್ಯಾಪಿ ನ್ಯೂ ಇಯರ್ ಒನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.